ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾಸ್ ಕುಕ್ಬುಕ್. ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನೆಂದರೆ ಆಲೂ 65. ಚಿಕನ್ 65 ಮಾಡೋ ಥರನೇ ಆಲೂ 65 ಮಾಡಿ ತೋರಿಸ್ತೀನಿ. ಬನ್ನಿ ಈ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಇದಕ್ಕೆ 2 ದೊಡ್ಡ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ತುರ್ಕೋತಾ ಇದ್ದೀನಿ. ಈ ಆಲೂಗಡ್ಡೆ ತುರಿನ ಒಂದ್ಸಲ ನೀರಿನಲ್ಲಿ ತೊಳೆದು ಶೋಧಿಸ್ಕೋಬೇಕು. ಸ್ವಲ್ಪನೂ ನೀರಿಲ್ದಾಗೆ ಪೂರ್ತಿ ಶೋಧಿಸ್ಕೋಬೇಕು. ಆಲೂಗಡ್ಡೆ ಸೈಜ್ ವೇರಿ ಆಗ್ಬೋದು. ಸೊ ಮೆಜರ್ಮೆಂಟ್ನಲ್ಲಿ ಹೇಳೋದಾದರೆ 2 ಕಪ್ ಆಲೂಗಡ್ಡೆ ತುರಿ, ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನ್, ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್, ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್, ಉಪ್ಪು ಅಂದಾಜು ಅರ್ಧ ಟೀ ಸ್ಪೂನ್, ಆಲೂಗಡ್ಡೆ ಅಳತೆ ಮಾಡ್ಕೊಂಡ್ವಲ್ಲ ಅದೇ ಕಪ್ನಲ್ಲಿ ಅರ್ಧ ಕಪ್ ಕಾರ್ನ್ಫ್ಲೋರ್ ಹಾಗೂ ಅರ್ಧ ಕಪ್ ಬ್ರೆಡ್ ಕ್ರಮ್ಸ್. ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ಅದ್ರ ಬದಲಾಗಿ ಮೈದಾ ಹಾಗೂ ಕಡಲೆ ಹಿಟ್ಟು 2 ಸೇರಿ ಹಾಫ್ ಕಪ್ ತಗೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಅಚ್ಚಿರುವ ಕರಿಬೇವು. ಇಷ್ಟನ್ನು ಸ್ವಲ್ಪನೂ ನೀರು ಹಾಕದೆ ಕಲಿಸ್ಕೋಬೇಕು. ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರುತ್ತೆ, ಸೊ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಫುಡ್ ಕಲರ್ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಲರ್ಗೋಸ್ಕರ ಸ್ವಲ್ಪ ಅಂದರೆ ಅರ್ಧ ಪಿಂಚ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ರೆಸ್ಟ್ ಮಾಡೋದೇನು ಬೇಡ. ಎಣ್ಣೆ ಕಾಯೋಕೆ ಇಟ್ಟು ಒಂದೆಡೆ ಕಲಸಿಟ್ಟಿರೋ ಮಿಕ್ಸ್ನ ಉಂಡೆ ಮಾಡ್ಕೊಳ್ಳೋಣ. ಸೈಜ್ ನಿಮಗೆ ಬಿಟ್ಟಿದ್ದು. ನೋಡಿ, ನಾನು ಈ ಸೈಜ್ನಲ್ಲಿ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ಒಂದೊಂದೇ ಉಂಡೆನ ಎಣ್ಣೆಲೇ ಬಿಟ್ಟು ಡೀಪ್ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು 2 ನಿಮಿಷ ಆದಮೇಲೆ ಉಂಡೆಗಳನ್ನು ಡಿಸ್ಟರ್ಬ್ ಮಾಡ್ತಾ 10 ರಿಂದ 12 ನಿಮಿಷ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಯಾಚ್ ಕೂಡ ಇದೇ ರೀತಿ ಆಲೂ ಉಂಡೆಗಳನ್ನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆಗೆ 1 ದೊಡ್ಡ ಈರುಳ್ಳಿ, 4 ರಿಂದ 5 ಹಸಿಮೆಣಸಿನಕಾಯಿ, 10 ರಿಂದ 12 ಎಸಳು ಬೆಳ್ಳುಳ್ಳಿ ಎಲ್ಲವನ್ನೂ ಸಣ್ಣಗೆ ಹಚ್ಕೋಬೇಕು. ಈಗ ಬಾಣಲೆನ ಸ್ಟವ್ ಮೇಲೆ ಇಟ್ಟು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಫ್ಲೇಮ್ನ ಸಿಮ್ ಮಾಡಿ ಮೊದಲಿಗೆ ಬೆಳ್ಳುಳ್ಳಿ, ನಂತರ ಹಸಿಮೆಣಸಿನಕಾಯಿ, ಕೊನೆಯದಾಗಿ ಈರುಳ್ಳಿ ಹಾಕಿ, ಈರುಳ್ಳಿ ಪೂರ್ತಿ ಮೆತ್ತಗಾದ ಮೇಲೆ ಸ್ವಲ್ಪ ಉಪ್ಪು, ಅಂದರೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಯಾವುದಾದ್ರೂ ಹಾಕ್ಬೋದು. ಸಾಸ್ಗಳು ತುಂಬ ಬಿಸಿ ಆಗೋಕೆ ಬಿಡದೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿರೋ ಆಲೂ ಬಾಲ್ಸ್ನ ಇದಕ್ಕೆ ಹಾಕಬೇಕು. ನೋಡಿ, ಒಳಗಡೆ ಈ ರೀತಿ ಬೆಂದಿರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸಾಸ್ಗಳು ಎಲ್ಲ ಆಲೂ ಬಾಲ್ಸ್ ಮೇಲೆ ಒಂದು ಲೇಯರ್ ಕುತ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬಣ್ಣನೂ ಬದಲಾಗುತ್ತೆ, ಗ್ಲಾಸಿ ಥರನೂ ಇರುತ್ತೆ. ಆಲೂ 65 ರೆಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಗೆ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ. ಬೈ ಫ್ರೆಂಡ್ಸ್.